ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇದು ಗುರುವಾರ, ಇನ್ನು ಗುರುವಾರದ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಮನೆ ಕ್ಲೀನಿಂಗು ಅಂದರೆ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಇತ್ತು, ಕೆಲಸ ಇತ್ತು. ಆ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ. ಸ್ವಲ್ಪ ಜಿಡ್ಲೆನೋ ಆಗಿಬಿಟ್ಟಿತ್ತು. ಅದರಿಂದ ಜಿಡ್ಲೆ ಔಷಧಿ ಎಲ್ಲ ಹೊಡೆದ್ಬಿಟ್ಟು ಫುಲ್ಲು ಕ್ಲೀನ್ ಮಾಡ್ಕೊತಾ ಇದ್ದೆ ಅಡುಗೆ ಮನೆನ. ಇನ್ನು ಈಗ ಟೈಮು ಸಂಜೆ 4:15 ಹತ್ತತ್ರ ಆಗ್ತಾಯಿದೆ. ಟೀ ಕುಡಿಬೇಕು ಅನ್ನಿಸ್ತು. ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಮಕ್ಳಿಗೂ ಕೂಡ ಸ್ವಲ್ಪ ಬೆಲ್ಲನ ಹಾಕಿಬಿಟ್ಟು ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ. ಇನ್ನು ಹಾಗೆಯೇ ಅಡುಗೆ ಮನೆ ಈ ರೀತಿ ಎಲ್ಲ ತೆಗೆದಿಟ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ ನಾನು. ಅಂದರೆ ಫುಲ್ಲು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಪಾಪು ಎಲ್ಲ ಇದ್ರಲ್ವ, ಅದರಿಂದ ಏನೂ ಮಾಡ್ಕೊಂಡಿಲ್ಲ. ಜಸ್ಟ್ ಒಂದು ಕ್ಲಿಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ರೀತಿ ಎಲ್ಲ ತೆಗ್ದು ಸ್ಪ್ರೇ ಮಾಡಿಬಿಟ್ಟು ಎಲ್ಲ ಟೈಲ್ಸ್ ಎಲ್ಲ ಒರೆಸ್ಬಿಟ್ಟು ನಂತರ ಮತ್ತೆ ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡೆ. ಇನ್ನು ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು. ಹಾಗೆ ಇನ್ನು ನೈಟ್ಗೆ ಅಡುಗೆನೂ ಮಾಡ್ಕೊಬೇಕು. ಹಾಗೆಯೇ ಮಕ್ಕಳಿಗೆ ಏನಾದರೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಲೂಗಡ್ಡೆ ಇತ್ತು, ಅಂದರೆ ಇನ್ಸ್ಟೆಂಟಾಗಿ ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು ಅಂತ ಈ ಫ್ರೆಂಚ್ ಫ್ರೈಸ್ನ ಮಾಡ್ಕೊತಾ ಇದ್ದೀನಿ. ಬೇಗನೆ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅನಿಸಿದ್ರೆ ಈ ರೀತಿ ಟ್ರೈ ಮಾಡಿ. ತುಂಬಾ ಕ್ರಿಸ್ಪಾಗಿ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಇದಕ್ಕೆ ನಾನು ಕಾರ್ನ್ಫ್ಲೋರು, ಆಲೂಗಡ್ಡೆನ ವಾಶ್ ಮಾಡಿಬಿಟ್ಟು ನೀಟಾಗಿ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಕಾರ್ನ್ಫ್ಲೋರು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಗೆ ಹಾಕಿ ಫ್ರೈ ಮಾಡೋದು ಅಷ್ಟೇ. ಇನ್ನೇನು ಕೆಲಸ ಇರೋಲ್ಲ. ಅಂದರೆ ನಾರ್ಮಲ್ ಫ್ರೆಂಚ್ ಫ್ರೈಸ್ಗೆಲ್ಲ ಸ್ವಲ್ಪ ಫ್ರೀಝರಲ್ಲೆಲ್ಲ ಸ್ಟೋರ್ ಮಾಡಬೇಕಾಗುತ್ತಲ್ವ, ಅಂದರೆ ಬೇಯಿಸ್ಬಿಟ್ಟು ಆ ರೀತಿ ಎಲ್ಲ ಮಾಡ್ಕೊಬೇಕಾಗುತ್ತೆ. ಅದ್ರ ಬದಲಿಗೆ ಈ ರೀತಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಇದನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ನೋಡಿ ಎಷ್ಟು ಕ್ರಿಸ್ಪಾಗಿ, ಮೇಲ್ ಕ್ರಿಸ್ಪಾಗಿ ಒಳಗೆ ಸಾಫ್ಟಾಗಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಇನ್ನು ಇದನ್ನು ಮಾಡಿಕೊಟ್ಬಿಟ್ಟು ಹಾಗೆಯೇ ಹೋಮ್ವರ್ಕು ಕೂಡ ಬರೆಸ್ಬಿಡೋಣ, ಆಮೇಲೆ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಮ್ವರ್ಕ್ನ ಕೂಡ ಬರೆಸ್ತಾ ಇದ್ದೀನಿ. ಅಂದರೆ ಅವಳೇ ಮಾಡ್ಕೊತಾಳೆ ಹೋಮ್ವರ್ಕೆಲ್ಲ, ನನ್ನ ಕೆಲಸ ನಾನು ಮಾಡ್ಕೊತಾ ಇರ್ತೀನಿ. ಇನ್ನು ಹೋಮ್ವರ್ಕ್ ಎಲ್ಲ ಬರೆಸ್ಬಿಟ್ಟು ನೈಟು ಅಡುಗೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತು ಸಿಂಪಲ್ಲಾಗಿ ಏನಾದ್ರು ಮಾಡ್ಕೊಂಬಿಡೋಣ ಅಂತ. ಇನ್ನು ಬೆಳಗ್ಗೆಯಿಂದ ನಾನು ಅಡುಗೆನೂ ಕೂಡ ಮಾಡಿರಲಿಲ್ಲ ಏನೂ. ಸ್ವಲ್ಪ ದೋಸೆ ಇಟ್ಟಿತ್ತು, ಅದನ್ನೇ ಸ್ವಲ್ಪ ಚಟ್ನಿ ಮಾಡಿಬಿಟ್ಟು ದೋಸೆನ ಹಾಕ್ಕೊಂಡ್ವಿ ಅಷ್ಟೇ. ಈಗ ನೈಟ್ಗೇನ ಮಾಡ್ಕೊಂಬಿಡೋಣ ಅಂಥೇಳಿ ಏನೂ ಮಾಡಿರಲಿಲ್ಲ ಬೆಳಗ್ಗೆಯಿಂದ. ಈಗ ಸ್ವಲ್ಪ ಸೋಯಾ ಚಂಕ್ಸ್ನ ಬಳಸಿ ಒಂದು ಬಾತ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು, ಅಂದರೆ ಮಸಾಲೆ ಏನೂ ರುಬ್ಕೊಳ್ದೇ ಸಿಂಪಲ್ಲಾಗಿ ಒಂದು ಮೈಲ್ಡ್ ಟೇಸ್ಟ್ ಇರುತ್ತೆ, ಆ ಟೇಸ್ಟಲ್ಲಿ ಬಾತ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಖಾಲಿ ಆಗಿತ್ತು, ಅದನ್ನು ಕೂಡ ಮನೆಯಲ್ಲೇ ಮಾಡ್ಕೊಂಬಿಡ್ತಾ ಇದ್ದೀನಿ. ಅಂದರೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಫ್ರಿಜ್ಜಲ್ಲಿ. ಯಾವಾಗ ಖಾಲಿ ಆಗುತ್ತೋ ಆಗ ಈ ರೀತಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಷ್ಟೇ. ಇನ್ನು ಬೆಳ್ಳುಳ್ಳಿನ ನಾನು ಸಿಪ್ಪೆ ಸಮೇತನೇ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊತೀನಿ, ಆಗ ಒಂದೊಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಇನ್ನು ಇದನ್ನು ಪೇಸ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ನಂತರ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊತೀನಿ. ಹಾಗೆಯೇ ಸೋಯಾ ಚಂಕ್ಸ್ನ ನಾರ್ಮಲಾಗಿ ಬಿಸಿನೀರಲ್ಲಿ ನೆನೆಸಿಟ್ಕೊತೀನಿ. ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ವಾಶ್ ಮಾಡ್ಕೊತೀನಿ ಅಷ್ಟೇ. ಈ ರೀತಿ ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ದಿನ ಬರುತ್ತಲ್ವ, ತುಂಬ ದಿನ ಯೂಸ್ ಮಾಡ್ಕೊಬೋದು. ಇನ್ನು ಹೊರ್ಗಡೆ ಎಲ್ಲ ತೊಗೊಳ್ಳೋ ಬದಲಿಗೆ ಈ ರೀತಿ ಒಂದ್ಸಲಿ ಮಾಡಿಟ್ಬಿಟ್ರೆ ನಮಗೂ ಕೂಡ ಅರ್ಜೆಂಟ್ಗೆ, ಅಂದರೆ ಬಾತ್ ಪಲಾವು ಈ ರೀತಿ ಮಾಡ್ತಾನೆ ಇರ್ತೀನಿ ನಾನು, ಅದಕ್ಕೆಲ್ಲ ಬೇಕಾಗುತ್ತೆ. ಇನ್ನು ನಾನ್ ವೆಜ್ ಕೂಡ ಮಾಡ್ತಾ ಇರ್ತೀನಲ್ವ, ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿ ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಸ್ವಲ್ಪ ಸೋಯಾ ಚಂಕ್ಸ್ನ ಕೂಡ ಬಿಸಿನೀರಲ್ಲಿ ನೆನೆಸಿಟ್ಕೊತಾ ಇದ್ದೀನಿ. ಒಂದು 10ರಿಂದ 15 ನಿಮಿಷ ನೆನೆಸ್ಬಿಟ್ಟು ಚೆನ್ನಾಗಿ ಅದನ್ನ ನೀರನ್ನೆಲ್ಲ ಹಿಂಡ್ಬಿಟ್ಟು ವಾಶ್ ಮಾಡಿಕೊಂಡ್ರೆ ಆಯಿತು. ಇನ್ನು ಹಾಗೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಹಸಿ ಬಟಾಣಿನೂ ಇತ್ತು, ಅದನ್ನು ಕೂಡ ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡ್ರೆ ಇನ್ನು ಒಗ್ಗರಣೆ ಹಾಕ್ಕೊಳ್ಳೋದಷ್ಟೇ. ಹಾಗೆ ಮಕ್ಕಳು ಕೂಡ ಆಟಾಡ್ತಾ ಇದ್ದಾರೆ, ಅಷ್ಟರಲ್ಲಿ ಇದು ಬೇಗನೆ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೆ, ಇಷ್ಟೆಲ್ಲ ಅರೇಂಜ್ ಆಯಿತು. ಇನ್ನು ಒಗ್ಗರಣೆ ಹಾಕ್ಕೊಬೇಕು ಅಷ್ಟೇ. ನಾನಿವತ್ತು ಸ್ವಲ್ಪ ಕ್ವಾಂಟಿಟಿ ಮಾಡೋದ್ರಿಂದ ಕುಕ್ಕರ್ನಲ್ಲೇ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಕುಕ್ಕರ್ಗೆ 2ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು
ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಬಿರಿಯಾನಿ ಸ್ಪೈಸಸ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಅದನ್ನು ಫ್ರೈ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿ, ಅಂದರೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಈರುಳ್ಳಿನ ಕೂಡ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಅದು ಫ್ರೈ ಆದಮೇಲೆ ಹಸಿ ಬಟಾಣಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೆಟೊ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು, ಹಾಗೆ ಸ್ಪೈಸಸ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇನ್ನು ಚಿಲ್ಲಿ ಪೌಡರು, ಗರಂ ಮಸಾಲ, ಅರಿಶಿನ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಧನಿಯಾ ಪುಡಿನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಂತರ ಸೋಯಾ ಚಂಕ್ಸ್ನ ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ನಂತರ ತೊಳೆದು ಒಂದು 10 ನಿಮಿಷ ವಾಶ್ ಮಾಡಿ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಕೂಡ ಹಾಕಿ ಅದಕ್ಕೆ ಬೇಕಾಗಿರೋವಂಥ ನೀರನ್ನ ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಿ ಒಂದು 2 ವಿಷಿಲ್ ಕೂಗಿಸಿ ತೊಗೊಂಡ್ರೆ ಸಕ್ಕ ಟೇಸ್ಟಿಯಾಗಿರೋವಂಥ ರೈಸ್ ರೆಡಿ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ನಾನು ನಾನ್ ವೆಜ್ ಏನು ಮಾಡದೇ ಇರೋ ಟೈಮ್ನಲ್ಲಿ ಈ ರೀತಿ ಒಂದು ಮೈಲ್ಡ್ ಟೇಸ್ಟಲ್ಲಿ, ಅಂದರೆ ಸಿಂಪಲ್ಲಾಗಿರುತ್ತೆ. ನೈಟ್ ಟೈಮಲ್ಲಿ ಈ ರೀತಿ ಸಿಂಪಲ್ಲಾಗಿ ಏನಾದ್ರು ತಿನ್ನಬೇಕು ಅನ್ಸರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇನ್ನು ಇದಾಗಿದೆ. ಹಾಗೆ ಒಂದು ಸ್ವಲ್ಪ ಚಿಕನ್ನ ಕೂಡ ಇತ್ತಲ್ವ, ಅದನ್ನು ಕೂಡ ನಾನಿಲ್ಲಿ ಚಿಲ್ಲಿ ಚಿಕನ್ನ ಮಾಡ್ಕೊಂಡಿದ್ದೀನಿ. ಇನ್ನು ಆ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಬೇಕಿರೋ ಒಂದ್ಸಲಿ ಚೆಕ್ ಮಾಡಿ. ಚಿಕನ್ಗೆ ಎಲ್ಲ ಕಬಾಬ್ ಪೌಡರ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ಇನ್ನು ಆ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರೋದ್ರಿಂದ ಇವಾಗೇನು ಶೂಟ್ ಮಾಡ್ಕೊಂಡಿಲ್ಲ. ಹಾಗೆ ಈ ಕೆಲಸ ಎಲ್ಲ ಆಯಿತು. ಪಾಪುಗೆ ಏನಾದ್ರು ಸ್ವಲ್ಪ ಮಾಡ್ಕೊಂಬಿಡೋಣ ಅಂಥೇಳಿ ಅವಲಕ್ಕಿನಲ್ಲಿ ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ವೆಯ್ಟ್ ಗೇನ್ಗೆ, ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗೆ ವೆಯ್ಟ್ ಗೇನ್ಗಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ಮಕ್ಕಳಿಗೂ ಕೂಡ ಒಂಥರ ಒಳ್ಳೆ ಟೇಸ್ಟ್ ಇರುತ್ತೆ, ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿ. ಅಂದರೆ 6 ಮಂತಿಂದ ಕೊಡ್ಬೋದು ಅವಲಕ್ಕಿನೆಲ್ಲ ಅಲ್ವಾ. ಅದನ್ನು ಚೆನ್ನಾಗಿ ನೆನೆಸ್ಬಿಟ್ಟು ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನೊಂದು ಸ್ವಲ್ಪ ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು 10-15 ನಿಮಿಷದಷ್ಟು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಒಂದು ಅರ್ಧ ಕ್ಯಾರೆಟು, ಅರ್ಧ ಆಲೂಗಡ್ಡೆ, ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನು ಒಗ್ಗರಣೆ ಹಾಕ್ಕೊಬೇಕು. ಅದಕ್ಕೆ ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ, ಹಾಗೆ ಒಂದು ಸ್ವಲ್ಪ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಇಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಮಕ್ಕಳಿಗೆ ಜೀರ್ಣ ನೀಟಾಗಿ ಆಗುತ್ತೆ ಇಂಗ್ ಬಳಸೋದ್ರಿಂದ. ಇನ್ನು ಇಂಗ್ ಪೌಡರ್ ಹಾಕ್ಬಿಟ್ಟು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ, ಹಾಗೆ ಟೊಮೆಟೊ ಮತ್ತು ಆಲೂಗಡ್ಡೆ, ಕ್ಯಾರೆಟ್ ಎಲ್ಲ ತುರಿದಿಟ್ಕೊಂಡಿರ್ತೀವಲ್ವ, ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನಂತರ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಹಾಗೆಯೇ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಅಂದರೆ 1 ಇಯರ್ ಮೇಲಾಗಿದ್ದರೆ ಮಕ್ಕಳಿಗೆ ಗರಂ ಮಸಾಲನ ಹಾಕಿ ಕೊಡ್ಬೋದು. ಸ್ವಲ್ಪ ಉಪ್ಪು, ಗರಂ ಮಸಾಲನ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಕೂಡ ಹಾಕಿ ತಟ್ಟೆ ಮುಚ್ಚಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಗ ಕ್ಯಾರೆಟು ಇದೆಲ್ಲ ಕೂಡ ಚೆನ್ನಾಗಿ ಬೆಂದೋಗುತ್ತೆ. ಇದು ಬೆಂದಮೇಲೆ ಅವಲಕ್ಕಿನ ನೆನೆಸಿಟ್ಕೊಂಡಿರ್ತೀವಲ್ವ, ಅದನ್ನು ಕೂಡ ಹಾಕ್ಬಿಟ್ಟು ಇನ್ನೊಂದು 1-2 ನಿಮಿಷ ಬೇಯಿಸ್ಕೊಂಬಿಟ್ರೆ ರೆಡಿ ಆಗುತ್ತೆ ಅಷ್ಟೇ. ಒಂದು 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಒಂದು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ನೀವು ಖಾರಕ್ಕೆ ಬೇಕಿದ್ದರೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಕೂಡ ಸೇರಿಸ್ಕೊಬೋದು. ನಾನು ಗರಂ ಮಸಾಲನೇ ಹಾಕ್ಕೊಳ್ಳೋದ್ರಿಂದ ಕರೆಕ್ಟಾಗಿರುತ್ತೆ. ಇನ್ನು ಇದನ್ನು ಹಾಕ್ಬಿಟ್ಟು ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನೆನೆಸಿಟ್ಕೊಂಡಿರೋ ಅಂಥ ಅವಲಕ್ಕಿನ ಕೂಡ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಅಂದರೆ ಮಸ್ತ್ ಬಿಟ್ಟು ಕೊಡ್ತಾರಲ್ವ ಮಕ್ಕಳಿಗೆ, ಆ ರೀತಿ ಇದ್ದರೆ ಈ ಟೈಮಲ್ಲೇ ಚೆನ್ನಾಗಿ ಅದು ಬೆಂದಮೇಲೆ ಅವಲಕ್ಕಿ ಎಲ್ಲ ಬೆಂದಮೇಲೆ ಒಂದು ಸತಿ ಮಸ್ತ್ ಬಿಟ್ಟು ಕೊಡ್ಬೋದು. ತುಂಬ ಚೆನ್ನಾಗಿ ಸಾಫ್ಟಾಗಿ ಅದು ಬೆಂದೋಗುತ್ತಲ್ವ, ಅದರಿಂದ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೇ ತಿನ್ನಿಸ್ತೀನಿ. ಇನ್ನು ಮಕ್ಕಳಿಗೆ ಆದಷ್ಟು ಚೆನ್ನಾಗಿ ಮಸ್ತ್ ಬಿಟ್ಟು ಬೇಯಿಸ್ಬಿಟ್ಟು ಕೊಡಬೇಕು. ಇನ್ನು ಮಿಕ್ಸಿಗೆ ಹಾಕಿ ಕೊಡೋದೆಲ್ಲ ಮಾಡಿದ್ರೆ ಮುಂದಕ್ಕೂ ಫುಡ್ಸ್ ಎಲ್ಲ ಅಷ್ಟೇ ಅದೇ ಥರ ರೂಢಿ ಮಾಡ್ಕೊಂಬಿಡ್ತಾರೆ. ನಾರ್ಮಲಾಗಿ ಪುಳಿಯೋಗರೆ ಅಂದರೆ ಟಿಫನ್ ಎಲ್ಲ ಮಾಡ್ಕೊತೀವಲ್ವ, ಆ ಟೈಮಲ್ಲೂ ಸ್ವಲ್ಪ ಅನ್ನ ರೈಸ್ ಹಾಗಾಗಿ ಇದ್ರೆ ತಿನ್ನೋಕ್ಕೆ ಅವಾಯ್ಡ್ ಮಾಡಿಬಿಡ್ತಾರೆ. ಸೊ ಅದರಿಂದ ಆದಷ್ಟು ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ತಿನ್ನಿಸಿದ್ರೆ ತುಂಬಾ ಒಳ್ಳೆಯದು. ಇನ್ನು ಇದೆಲ್ಲ ಆಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಅರಿಶಿನ ಪುಡಿನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಅಷ್ಟೇ. ಇದು ರೆಡಿ ಇದೆ.
ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಆಗ ತುಂಬಾ ಚೆನ್ನಾಗಿ ಬೆಂದೋಗುತ್ತೆ. ಅಷ್ಟೇ. ಇನ್ನು ಇದಾಗಿದೆ. ಮಕ್ಕಳಿಗೆ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ಇದಾಗಿ ಅಷ್ಟೇ. ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ. ಹಾಗೆ ನೈಟು ಸ್ವಲ್ಪ ಪಾತ್ರೆ ಎಲ್ಲ ನೈಟೇನೆ ಎಲ್ಲ ತೊಳೆದಿಟ್ಕೊಂಡ್ಬಿಡ್ತೀನಿ. ಎಲ್ಲ ತೊಳೆದಿಟ್ಬಿಟ್ಟು ಒಂದ್ಸಲಿ ಸ್ಪ್ರೇ ಮಾಡಿಬಿಟ್ಟು ಹೋಗಿ ಮಲ್ಕೊಂಡೆ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.